ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಓಕೆನಾ? ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ 2025-26 ಮಕ್ಕಳೇ, ಇದೊಂದು ವಿಚಾರ ನಿಮಗೆ ಎಲ್ಲ ಮಕ್ಕಳು ಕೂಡ ಓಲ್ಡ್ ವೀಡಿಯೋಸ್ಗಳನ್ನ ವಾಚ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಿ. ಬಟ್ ಈ ವರ್ಷ 2025-26ಗೆ ನಾನು ನೀವು ಅಕೌಂಟೆನ್ಸಿ ಏನೇನು ಓದ್ಕೊಳ್ಬೇಕು ಅನ್ನೋದನ್ನು ಅಷ್ಟು ಡೀಟೇಲಾಗಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಈಸಿ ಇರುವಂತಹ ಪ್ರಾಬ್ಲಮ್ಗಳನ್ನೆಲ್ಲ ಹೇಗೆ ಸೊಲ್ಯೂಷನ್ ಕೊಡಬೇಕು ಅನ್ನೋದನ್ನು ಕೂಡ ಕಲಿಸ್ಕೊಟ್ಟಿದ್ದೀನಿ. ಈವನ್ ಫೈನಲ್ ಅಕೌಂಟ್ ಕೂಡ 12 ಮಾರ್ಕ್ಸಿಗೆ ಎಷ್ಟು ಈಸಿ, ನೀವು ಹೇಗೆ ಬರಿಬಹುದು, ಹೇಗೆ ಕಲ್ತ್ಕೊಳ್ಬಹುದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ 6 ಮಾರ್ಕ್ಸ್ ಎಲ್ಲ ನೀವು ಮಾಡೇ ಮಾಡ್ತೀರಿ. ಸಿಂಪಲ್ ಕ್ಯಾಶ್ ಬುಕ್ಕು, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು, ಜರ್ನಲ್ ಎಂಟ್ರಿ ಎಲ್ಲ ಮಾಡೇ ಮಾಡ್ತೀರಿ. ಸೊ ಅಕೌಂಟೆನ್ಸಿ ರಿಲೇಟೆಡ್ ಅಷ್ಟೂ ವೀಡಿಯೋಸ್ಗಳನ್ನು ನಾನು ಈ ವರ್ಷಕ್ಕೆ ಅಪ್ಲೋಡ್ ಮಾಡಿ ಆಗಿದೆ. ಯಾರಾದರೂ ಮಕ್ಕಳು ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂದರೆ ವಾಚ್ ಮಾಡಿ, ಅಥವಾ ನೀವೀಗ ಆಲ್ರೆಡಿ ವಾಚ್ ಮಾಡಿದವರಾಗಿ ಬಿಸ್ನೆಸ್ ಸ್ಟಡೀಸ್ನ ಈಗ ವಾಚ್ ಮಾಡ್ತಾ ಇದ್ರೆ ಕಂಟಿನ್ಯೂಯಸ್ ಆಗಿ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅಪ್ಡೇಟೆಡ್ ವೀಡಿಯೋಸು ರೆಡಿ ಇದೆ, ಓಲ್ಡ್ ವೀಡಿಯೋಸ್ನ ನೋಡಬೇಡಿ, ಅಪ್ಡೇಟ್ ಆಗಿರೋ ವೀಡಿಯೋಸ್ಗಳನ್ನ ನೋಡಿ ಅಂತ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವರು ಈ ವರ್ಷದ ಈ ಅಕಾಡೆಮಿಕ್ ಇಯರಿಗೆ, ಈಗ ನಾಡ್ದೇ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಫೆಬ್ರವರಿಗೆ. ಸೊ ಈ ಎಕ್ಸಾಮಿಗೆ ಏನೇನು ಓದ್ಕೊಳ್ಬೇಕು ಅನ್ನೋದನ್ನು ಏನು ಡೀಟೇಲ್ ಕೊಡ್ತಾ ಇದ್ದೀನಲ್ಲ ಮಕ್ಕಳೇ, ನಾನು ಅದನ್ನು ಫಾಲೋ ಮಾಡಿ ಮಕ್ಕಳೇ. ಓಕೆನಾ? ಇವಾಗ ಈ ವಿಡಿಯೋಗೆ ಬಂದರೆ ಆಲ್ರೆಡಿ ಹೇಳಿರೋ ಹಾಗೆ 2 ಮಾರ್ಕ್ಸಿನ ಇಂಪಾರ್ಟೆಂಟು. ಸೊ ನಿಮಗೆಲ್ಲ ಗೊತ್ತಿರಲಿ, ಇವಾಗ ಬಿಸ್ನೆಸ್ ಸ್ಟಡೀಸಿಗೆ, ಈ ವರ್ಷದ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಇದು 5th ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ 5 ಪೇಪರ್ ಯಾವ್ದ್ಯಾವ್ದು ನಾನು ಕವರ್ ಮಾಡ್ತಾ ಇದ್ದೀನಿ ಅನ್ನೋ ನಿಮಗೆ ಆಲ್ರೆಡಿ ಗೊತ್ತಿದೆ. 2025 ಆ್ಯನ್ಯುವಲ್ ಪೇಪರ್, 2024 ಆ್ಯನ್ಯುವಲ್ ಪೇಪರ್, 2023 ಆ್ಯನ್ಯುವಲ್ ಪೇಪರ್, 2025ನ ಮಾಡೆಲ್ ಪೇಪರ್ ಏನಿದೆ, ಮಾಡೆಲ್ ಪೇಪರ್, 2024ನ ಮಾಡೆಲ್ ಪೇಪರ್. ಸೊ ಈ 5 ಪೇಪರ್ನ ನಾನು ನಿಮಗೆ ಅನಲೈಸ್ ಮಾಡಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡ್ತಿರೋ ಅಂಥದ್ದು. ನೀವೇನಾದರೂ ಈ 5 ಪೇಪರಲ್ಲಿ ನಾನಿವಾಗ ಕೊಡುವಂತಹ ಕ್ವಶನ್ಸ್ಗಳನ್ನ ನೀವು ನೋಡ್ಕೊಂಡಿದ್ದೆ ಆದರೆ ನಿಮಗೆ ಗೊತ್ತಾಗುತ್ತೆ, ಫಸ್ಟ್ ಚಾಪ್ಟ್ರಲ್ಲಿ ಒಂದು ಬಿಸ್ನೆಸ್ ರಿಸ್ಕ್ ಬರುತ್ತೆ, ಇಲ್ಲ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್ ಬರೋಕ್ಕಂತ ನೀವೇನು ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಇಂಪಾರ್ಟೆಂಟ್ಗಳು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. 2 ಮಾರ್ಕ್ಸ್ ಆಗಿರೋದ್ರಿಂದ ಸ್ವಲ್ಪ ಲೆಂತಿ ವಿಡಿಯೋ ಆಗಿರುತ್ತೆ. ಸೊ ಇನ್ಫಾರ್ಮೇಷನ್ ಕೊಡ್ಕೊಂಡು ಹೋಗೋದಾರೆ, ಫಸ್ಟ್ ವಿಡಿಯೋದಲ್ಲಿ ಈ 5 ಪೇಪರಿನ MCQ ಹೇಳಿದ್ದೀನಿ. ಸೆಕೆಂಡ್ ವಿಡಿಯೋದಲ್ಲಿ ಈ 5 ಪೇಪರಿನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಳಿದ್ದೀನಿ. ಥರ್ಡ್ ವಿಡಿಯೋದಲ್ಲಿ ಈ 5 ಪೇಪರಿನ ಮ್ಯಾಥ್ ದ ಫಾಲೋಯಿಂಗ್ ಕೊಟ್ಟಿದ್ದೀನಿ. ಫೋರ್ತ್ ವಿಡಿಯೋದಲ್ಲಿ ಈ 5 ಪೇಪರಲ್ಲಿ ಬಂದಿರುವಂತಹ 1 ಮಾರ್ಕಿನ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಇವಾಗ 5th ವಿಡಿಯೋ, ಈ 5 ಪೇಪರಲ್ಲೂ ಕೂಡ ಮೋಸ್ಟ್ ರಿಪೀಟೆಡ್ ಇರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್ನ ಕೊಡ್ತಾ ಇದ್ದೀನಿ. ಇದಿಷ್ಟು ಇಂಪಾರ್ಟೆಂಟು. ನೆಕ್ಸ್ಟು 4 and 8 ಮಾರ್ಕ್ಸಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಕೊಡ್ತೀನಿ ವಿತ್ ಆನ್ಸರು. ಈಗ ಆಲ್ರೆಡಿ ಹೋದ ವರ್ಷ ಮಕ್ಕಳಿಗೂ ಕೂಡ ನಾನು ಅಪ್ಲೋಡ್ ಮಾಡಿರೋದ್ರಿಂದ ಆನ್ಸರ್ ನಿಮಗೆ ಸಿಗುತ್ತೆ. ನಿಮಗೇನು 4 ಮಾರ್ಕ್ಸು 8 ಮಾರ್ಕ್ಸು ಎಕ್ಸಾಕ್ಟಾಗಿ ಇಂಪಾರ್ಟೆಂಟ್ ಕ್ವಶನ್ಸು ಯಾವ್ದು ಬೇಕು. ಫಾರ್ ಎಕ್ಸಾಂಪಲ್ ನಾ ಹೇಳೋದೇ ಆದರೆ, ವಾಟ್ ಈಸ್ ಇನ್ಶೂರೆನ್ಸ್, ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ಇದು 8 ಮಾರ್ಕ್ಸಿಗೆ 100% ಶೋರ್ ಕ್ವಶನ್. ಇದು ನೀವೇನು 5 ಕ್ವಶನ್ಸ್ ಕೊಟ್ಟಿರ್ತಾರೆ, 3 ಕ್ವಶನ್ಸ್ ಅಟೆಂಡ್ ಮಾಡಬೇಕಲ್ಲ, ಅದರಲ್ಲಿ ಶೋರ್ 100% ಪಕ್ಕಾ ಕ್ವಶನು ಇನ್ಶೂರೆನ್ಸ್ ರೀತಿಯೇ ಪಕ್ಕಾ ಕ್ವಶನ್ ಯಾವುದು ಅನ್ನೋದನ್ನು ನಾನು ಕೊಡ್ತೀನಿ ನಿಮಗೆ. ಅದು 6th and 7th ವೀಡಿಯೋದಲ್ಲಿ ಬರುತ್ತೆ. ಆ ವಿಡಿಯೋನು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಸೊ ಈ ವಿಡಿಯೋ ಆದ ನಂತರ ಆ ವಿಡಿಯೋ ಬರುವಂಥ ನೋಟಿಫಿಕೇಷನ್ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಬಟನ್ನ ಮರೀದೇ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದೆರಡು ವಿಡಿಯೋ ಆದ ತಕ್ಷಣ ಬಿಸ್ನೆಸ್ ಸ್ಟಡೀಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್, ದಟ್ ಈಸ್ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದಾದ್ರ ಮೇಲೆ ಹಿಸ್ಟ್ರಿ, ಅದಾದ್ರ ಮೇಲೆ ಪೊಲಿಟಿಕಲ್, ಅದಾದ್ರ ಮೇಲೆ ಸೋಷಿಯಲ್, ಕನ್ನಡ, ಇಂಗ್ಲೀಷ್ ಎಲ್ಲ ಕೂಡ ನಾನು ಆದಷ್ಟು ಬೇಗ ಕವರ್ ಮಾಡ್ತೀನಿ. ಸೊ ಎಕ್ಸಾಮ್ಸ್ ಏನು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಮ ಒಂದು ಟೈಮ್ ಟೇಬಲ್ ಯಾವ ಪ್ರಕಾರ ಇದೆ ಅಂತ ನೋಡಿಕೊಂಡು ಯಾವುದು ಫಸ್ಟ್ ಅಪ್ಲೋಡ್ ಮಾಡಬೇಕು ಆ ಒಂದು ಟಾಪಿಕಲ್ಲಿ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಇವಾಗ ವಿಡಿಯೋದಲ್ಲಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ ಮಕ್ಕಳೇ, ಯಾರು ಕೂಡ ಮಿಸ್ ಮಾಡಬೇಡಿ. ನೋಡಿ, ಇದು 2025ನ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ಸೊ ಇದರಲ್ಲಿ ಕೇಳಿರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸಿಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಒನ್, ವಾಟ್ ಈಸ್ ಬಿಸ್ನೆಸ್ ರಿಸ್ಕ್. ಓಕೆನಾ? ವಾಟ್ ಈಸ್ ಬಿಸ್ನೆಸ್ ರಿಸ್ಕ್. ಒಂದು ಪೇಪರಲ್ಲಿ ವಾಟ್ ಈಸ್ ಬಿಸ್ನೆಸ್ ರಿಸ್ಕ್ ಕೇಳಿದ್ದಾರೆ, ಇನ್ನೊಂದು ಪೇಪರಲ್ಲಿ ನೋಡಿದ್ರೆ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕು ಕೇಳಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, ವಾಟ್ ಈಸ್ ಬಿಸ್ನೆಸ್ ರಿಸ್ಕಿಗೆ ಏನು ಮೀನಿಂಗ್ ಅಂತ ಹೇಳಿದ್ರೆ, ಬಿಸ್ನೆಸ್ ರಿಸ್ಕ್ ರೆಫರ್ಸ್ ಟು ದ ಪಾಸಿಬಿಲಿಟಿ ಆಫ್ ಇನ್ಅಡಿಕ್ವೇಟ್ ಪ್ರಾಫಿಟ್ಸ್ ಆರ್ ಈವನ್ ಲಾಸಸ್ ಡ್ಯೂ ಟು ಅನ್ಸರ್ಟೇನಿಟೀಸ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್. ನಿಮ್ಮ ಹತ್ರ ಏನಾದರೂ ಬಿಸ್ನೆಸ್ ರಿಸ್ಕಿನ ಸಿಂಪಲ್ ಕ್ವಶನ್ ಇದ್ದರೆ ನೀವು ಅದನ್ನು ಕೂಡ ಓದ್ಕೊಳ್ಬಹುದು. ನೆಕ್ಸ್ಟ್ ಕ್ವಶನ್ನು, ಸೆಕೆಂಡ್ ಕ್ವಶನ್ನು, ನೇಮ್ ಎನಿ 2 ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕೇಳಿದ್ದಾರೆ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಮೇಯ್ನ್ ಆಗಿ 5 ಕೋಆಪರೇಟಿವ್ ಸೊಸೈಟಿಗಳು ಬರುತ್ತೆ. ಇದು ನಿಮ್ಮ 8 ಮಾರ್ಕ್ಸಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನು.
ಓದ್ಕೊಂಡಿರ್ತೀರಿ. ಸೊ ಇಲ್ಲಿ ಯಾವುದಾದ್ರು 2 ಪಾಯಿಂಟನ್ನು ಬರೆದ್ರೆ ಸಾಕು. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಬರೀರಿ, ಇಲ್ಲ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಬರೀರಿ, ಇಲ್ಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಬರೀಬಹುದು, ಇಲ್ಲ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಬರೀಬಹುದು. 5 ಇದೆ ಅಂತ ಹೇಳಿದೆ, ಇಲ್ಲಿ 4 ಬರೆದಿದ್ದೀನಿ. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ ಕೂಡ ಇದೆ. ಈ 5 ನಿಮಗೆ ಗೊತ್ತಿದ್ರೆ ತುಂಬಾ ಒಳ್ಳೆಯದು. 4 ಅಥವಾ 8 ಮಾರ್ಕ್ಸಿಗೆ, ಆಲ್ಮೋಸ್ಟ್ 8ಗೆ ಕೇಳುವಂಥದ್ದು. 4ಗೆ ಕೇಳಿದ್ರು ಕೂಡ ಈಸಿಯಾಗಿ ಬರೀಬಹುದು. ಕರೆಕ್ಟಾಗಿ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿಯನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟು 3rd ಕ್ವಶನ್ ಇಲ್ಲಿ ಕೇಳಿರುವಂಥದ್ದು, ಗಿವ್ ದ ಮೀನಿಂಗ್ ಆಫ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್. ಒಂದು ಕ್ವಶನ್ ಪೇಪರಲ್ಲಿ ಏನು ಕೇಳಿದ್ದಾರೆ, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ನ ಮೆರಿಟು ಡಿಮೆರಿಟು ಕೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಮೀನಿಂಗ್ ಕೇಳಿದ್ದಾರೆ. ಅಂದರೆ ನೋಡಿ, ಮೆರಿಟು ಡಿಮೆರಿಟು ಮೀನಿಂಗು ನೋಡ್ಕೊಬಿಟ್ರೆ ನಿಮಗೆ ಈ ಕಡೆ 2 ಮಾರ್ಕ್ಸಿಗೂ ಹೆಲ್ಪ್ ಆಗುತ್ತೆ, ಆ ಕಡೆ 4 ಮಾರ್ಕ್ಸಿಗೂ ಹೆಲ್ಪ್ ಆಗುತ್ತೆ. 4 ಮಾರ್ಕ್ಸಿಗೆ ಯಾವ್ಯಾವ ಟಾಪಿಕ್ ಬರುತ್ತೆ, ಈ ಒಂದು ಚಾಪ್ಟ್ರಲ್ಲಿ ಒಂದೇ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಕೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಕೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ಗೌರ್ನಮೆಂಟ್ ಕಂಪನಿ ಕೇಳ್ತಾರೆ. ಕರೆಕ್ಟಾ? ಈ 3ರಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ಕು ಗ್ಯಾರಂಟಿ ಅಂದಾಗ ಆ ಟಾಪಿಕ್ 2ಅಲ್ಲೂ ಬರುತ್ತೆ, ನೆಕ್ಸ್ಟ್ ನಿಮಗೆ 4ಅಲ್ಲೂ ಬರುತ್ತೆ. ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಳಿ. ಸೊ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನಿಗೆ ಮೀನಿಂಗ್ನ ಬರೆಯೋದಾದರೆ 2 ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಬರೆದ್ರೆ ಸಾಕು. ಓಕೆನಾ? ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಆರ್ ಪಬ್ಲಿಕ್ ಎಂಟರ್ಪ್ರೈಸಸ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ಎ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್. ಓಕೆನಾ? ಇದಿಷ್ಟು ಆನ್ಸರು. ನೆಕ್ಸ್ಟ್ ಒನ್, ರೈಟ್ ಎನಿ ಟು ಪೇಮೆಂಟ್ ಮೆಕ್ಯಾನಿಸಮ್ ಇನ್ ಆನ್ಲೈನ್ ಟ್ರಾನ್ಸಾಕ್ಷನ್. ನೀವು ಆನ್ಲೈನಲ್ಲಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಿರಲ್ಲ, ಹೇಗೆ ಪೇಮೆಂಟ್ ಮಾಡ್ತೀರಿ, ಯಾವ್ಯಾವ ರೀತಿ ಪೇಮೆಂಟ್ ಮೆಕ್ಯಾನಿಸಮ್ ಇದೆ ಅಂತ ಹೇಳಿದ್ರೆ, ಒಂದು ಕ್ಯಾಶ್ ಆನ್ ಡೆಲಿವರಿ ಕೊಡ್ಬೋದು, ಇಲ್ಲ ಚೆಕ್ ಕೊಡ್ಬೋದು, ಇಲ್ಲ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸನ್ನ ಯೂಸ್ ಮಾಡ್ಬೋದು. ಸೊ ಇದನ್ನು ಬರೀಬೇಕು. ನೆಕ್ಸ್ಟ್ ಕ್ವಶನ್ ಕೇಳಿರುವಂಥದ್ದು, ಸ್ಟೇಟ್ ಎನಿ ಟು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಟುವರ್ಡ್ಸ್ ಕನ್ಸ್ಯೂಮರ್ಸ್. ಇದು ಕೂಡ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಟಾಪಿಕ್ಕು. ಟುವರ್ಡ್ಸ್ ಕನ್ಸ್ಯೂಮರ್ಸು, ಟುವರ್ಡ್ಸ್ ಎಂಪ್ಲಾಯೀಸು, ಟುವರ್ಡ್ಸ್ ಪಬ್ಲಿಕ್ಕು, ಟುವರ್ಡ್ಸ್ ಇನ್ವೆಸ್ಟರ್ಸು. ಸಿಂಪಲ್ 4 ಪಾಯಿಂಟ್ನ ಕಲ್ತ್ಕೊಂಡಿರಿ. ಸೊ ಯಾವ್ದು ಕೇಳಿದ್ರು ಕೂಡ 2 ಪಾಯಿಂಟ್ ಬರಿಬೋದು. ಮೇಡಮ್ 2 ಮಾರ್ಕ್ಸಿಗೋಸ್ಕರ ಅಷ್ಟು ಕಷ್ಟಪಟ್ಟು ಓದ್ಕೊಳ್ಬೇಕಾ ಅಂತ ಕೇಳಿದ್ರೆ ಇಲ್ಲ, ಇದು 4 ಮಾರ್ಕ್ಸಿಗೂ ಇಂಪಾರ್ಟೆಂಟೇ. ಹಾಗಾಗಿ ಟುವರ್ಡ್ಸ್ ಯಾರ್ಯಾರು ಬರ್ತಾರೆ ಅವ್ರು ಒಂಚೂರು ನೋಡ್ಕೊಬಿಡಿ ನೀವು. ಇಲ್ಲಿ ಕನ್ಸ್ಯೂಮರ್ಸ್ ಕೇಳಿರೋದ್ರಿಂದ, ಸೊ ಒಂದು ಬಿಸ್ನೆಸ್ಸಿನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿದ್ರೆ, ರೈಟ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಗೂಡ್ಸನ್ನು ಪ್ರೊವೈಡ್ ಮಾಡಬೇಕು, ಟು ಪ್ರೊವೈಡ್ ಪ್ರಾಪರ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಡಕ್ಟ್ ಆಗಿರಬೇಕು. ನೆಕ್ಸ್ಟ್ ಕ್ವಶನ್ ಅವ್ರು ಕೊಂಡಿರುವ ಇಲ್ಲಿ 22 ಕ್ವಶನ್ ನಂಬರ್, ನೇಮ್ ಎನಿ 2 ಸ್ಟೇಜಸ್ ಆಫ್ ಫಾರ್ಮೇಷನ್ ಆಫ್ ಎ ಕಂಪನಿ. ಫಾರ್ಮೇಷನ್ ಆಫ್ ಎ ಕಂಪನಿಯಲ್ಲಿ 4 ಸ್ಟೇಜಸ್ ಇದೆ, ಅದರಲ್ಲಿ 2 ಸ್ಟೇಜ್ ಬರೆದ್ರಾಯಿತು, ಪ್ರಮೋಷನ್ ಸ್ಟೇಜು, ಇನ್ಕಾರ್ಪೊರೇಷನ್ ಸ್ಟೇಜ್. ಓಕೆನಾ? ನೆಕ್ಸ್ಟ್ ಒನ್ ಕೇಳಿರುವಂಥದ್ದು 23, ವಾಟ್ ಈಸ್ ಬಿಸ್ನೆಸ್ ಫೈನಾನ್ಸ್ ಅಂತ ಕೇಳಿದ್ದಾರೆ. ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳಿದ್ರೆ, ಫೈನಾನ್ಸ್ ರಿಕ್ವೈರ್ಡ್ ಬೈ ಬಿಸ್ನೆಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ರನ್ ಇಟ್ಸ್ ಆಪರೇಷನ್ಸ್ ಈಸ್ ನೋನ್ ಆಸ್ ಬಿಸ್ನೆಸ್ ಫೈನಾನ್ಸ್. ಓಕೆನಾ? ನೆಕ್ಸ್ಟ್ ಒನ್ನು, ರೈಟ್ ದ ಟೈಪ್ಸ್ ಆಫ್ ಶೇರ್ಸ್ ಅಂತ ಕೇಳಿದ್ದಾರೆ. ಶೇರ್ಸಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ? 2 ಟೈಪ್ಸ್ ಬರುತ್ತೆ. ಒಂದು ಈಕ್ವಿಟಿ ಶೇರ್ಸ್, ಇನ್ನೊಂದು ಪ್ರಿಫರೆನ್ಸ್ ಶೇರ್ಸು. ಕರೆಕ್ಟಾಗಿ ಬರೀಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್. ನೆಕ್ಸ್ಟ್ ಒನ್, ವಾಟ್ ಈಸ್ ಎಂಟರ್ಪ್ರಿನರ್ಶಿಪ್ ಅಂತ ಕೇಳಿದ್ದಾರೆ. ಸೊ ಇದು ರಿಪೀಟ್ ಕ್ವಶನ್ ಆಗಿರೋದ್ರಿಂದ ಲಾಸ್ಟ್ ಇಯರ್ ಏನು ನಿಮಗೆ ಪೇಪರ್ ಕೊಟ್ಟಿದ್ದೆ ಅದರಲ್ಲೇ ಮೀನಿಂಗ್ ಇದೆ, ಹಾಗಾಗಿ ನಾನು ಸಪ್ರೇಟಾಗಿ ಬರೀಲಿಲ್ಲ. ಇಲ್ಲಿ ನೋಡಿ ಎಂಟರ್ಪ್ರಿನರ್ಶಿಪ್ ಮೀನಿಂಗ್ನ. ಎಂಟರ್ಪ್ರಿನರ್ಶಿಪ್ ಈಸ್ ದ ಪ್ರೋಸೆಸ್ ಆಫ್ ಸೆಟ್ಟಿಂಗ್ ಅಪ್ ಒನ್ಸ್ ಓನ್ ಬಿಸ್ನೆಸ್. ಇಟ್ ಈಸ್ ಒನ್ ಆಫ್ ದ 4 ಮೇಜರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಬರಿಬಹುದು. ಲಾಸ್ಟ್ ಕ್ವಶನ್ನು, ಸ್ಟೇಟ್ ದ ಟೈಪ್ಸ್ ಆಫ್ ಇಂಟರ್ನಲ್ ಟ್ರೇಡ್ ಅಂತ ಕೇಳಿದ್ದಾರೆ. ಇಂಟರ್ನಲ್ ಟ್ರೇಡಲ್ಲಿ ಬರುವಂತಹ 2 ಟೈಪ್ಸ್ ಯಾವುದು ಅಂತ ಹೇಳಿದ್ರೆ, ಹೋಲ್ಸೇಲ್ ಟ್ರೇಡು ಮತ್ತು ರೀಟೇಲ್ ಟ್ರೇಡು. ಓಕೆನಾ? ಹೋಲ್ಸೇಲ್ ಟ್ರೇಡು, ರೀಟೇಲ್ ಟ್ರೇಡು, ಇದು ಇಂಟರ್ನಲ್ ಟ್ರೇಡಿನ ಟೈಪ್ಸು. ಅದೇ ಇಂಟರ್ನ್ಯಾಷನಲ್ ಟ್ರೇಡಿನ ಟೈಪ್ಸನ್ನು ಬರೀರಿ ಅಂತ ನಿಮಗೇನಾದರೂ ಕೇಳಿದ್ರೆ ನೀವೇನು ಮಾಡಬೇಕು, ಒಂದು ಎಕ್ಸ್ಪೋರ್ಟ್ ಅಂತ ಬರಿಬೇಕು, ಇನ್ನೊಂದು ಇಂಪೋರ್ಟ್ ಅಂತ ಬರಿಬೇಕು. ಸೊ ಇದೆರಡು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಐಡಿಯಾ ಇರಲಿ. ಇಲ್ಲಿಗೆ 2025 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಮುಗೀತು. ಇವಾಗ ನೆಕ್ಸ್ಟು 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳನ್ನ 2 ಮಾರ್ಕ್ಸಿಗೆ ಕೇಳಿದೆ, ಬೇಕಾದರೂ ಒಂದ್ಸಲ ಪಾಸ್ ಮಾಡಿ ಇಲ್ಲಿರೋ ಕ್ವಶನ್ಸ್ಗಳನ್ನೆಲ್ಲ ಬರ್ಕೊಳ್ಬಹುದು. ವೆರಿ ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ಒನ್, ಮೆನ್ಷನ್ ಎನಿ 2 ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. ಆನ್ಸರು ನ್ಯಾಚುರಲ್ ಕಾಸ್, ಹ್ಯೂಮನ್ ಕಾಸ್, ಎಕನಾಮಿಕ್ ಕಾಸ್, ಅದರ್ ಕಾಸ್ ಯಾವ್ದಾದ್ರು ಬರಿಬೋದು. ಆ ಪೇಪರಲ್ಲಿ ಏನು ಕೇಳಿದರು, ಬಿಸ್ನೆಸ್ ರಿಸ್ಕಿನ ಮೀನಿಂಗ್ ಕೇಳಿದರು. ಇದರಲ್ಲಿ ಏನು ಕೇಳಿದ್ದಾರೆ, ಬಿಸ್ನೆಸ್ ರಿಸ್ಕಿನ ಕಾಸಸ್ ಕೇಳಿದ್ದಾರೆ ಅಷ್ಟೇ. ನೆಕ್ಸ್ಟು ಅಲ್ಲಿ ಕೋಆಪರೇಟಿವ್ ಸೊಸೈಟಿಯ ಟೈಪ್ಸ್ ಕೇಳಿದರು ಆ ಪೇಪರಲ್ಲಿ, ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಮೀನಿಂಗ್ ಕೇಳಿದ್ದಾರೆ ಅಷ್ಟೇ. ಸಿಂಪಲ್ಲು ನೋಡಿ, ಅಂದರೆ ನಿಮಗೆ ಕ್ಯಾಲ್ಕುಲೇಷನ್ ಸಿಗುತ್ತೆ. ಟಾಪಿಕಲ್ಲಿ ಯಾವ್ಯಾವ ರೀತಿ ಕ್ವಶನ್ಸನ್ನು ತೆಗಿತಿದ್ದಾರೆ ಅಂತ. ಗಿವ್ ದ ಮೀನಿಂಗ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತ ಇದೆ. ದ ಕೋಆಪರೇಟಿವ್ ಸೊಸೈಟಿ ಈಸ್ ಎ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್
ಹೂ ಜಾಯಿನ್ ಟುಗೆದರ್ ವಿತ್ ದ ಮೋಟಿವ್ ಆಫ್ ವೆಲ್ಫೇರ್ ಆಫ್ ದ ಮೆಂಬರ್ಸ್. ನೋಡಿ, 2 ಮಾರ್ಕ್ಸ್ ಕ್ವಶನಿಂದ ನೀವು 4 ಮಾರ್ಕ್ಸಿಗೆ ರೆಡಿ ಆಗಿಬಿಟ್ರಿ. ಒಂದು ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಮೀನಿಂಗ್ ತೊಗೊಂಡ್ರಾ, ಹಿಂದಿನ ಪೇಪರಲ್ಲಿ 4 ಟೈಪ್ಸ್ ತೊಗೊಂಡಿದ್ರಾ, ಮೀನಿಂಗ್ ಬರೆದು 4 ಟೈಪ್ ಬರೆದ್ರೆ ನಿಮಗೆ 4 ಮಾರ್ಕ್ಸು ವಿತ್ ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಏನಿಲ್ಲ, ನೇಮಿಗೆ ತಕ್ಕನಾಗೆ ಫಾರ್ಮರ್ ಅಂತ ಹೇಳಿದ್ರೆ ಫಾರ್ಮರಿಗೆ ತಕ್ಕನಾಗೆ ಕೊಡುವಂಥದ್ದು, ಅಥವಾ ಪ್ರೊಡ್ಯೂಸರ್ಸಿಗಾದರೆ ಪ್ರೊಡ್ಯೂಸರ್ಸಿಗೆ ಹೆಲ್ಪ್ ಆಗುವಂಥದ್ದು. ಈ ರೀತಿ ಕೋಆಪರೇಟಿವ್ ಸೊಸೈಟಿ ಒಂದ್ಸಲ ಓದ್ಕೊಂಡ್ರೆ ಬರುತ್ತೆ ಮಕ್ಕಳೇ. ಓಕೆನಾ. ನೆಕ್ಸ್ಟ್ ಒನ್ನು ಸ್ಟೇಟ್ ಎನಿ 2 ಮೆರಿಟ್ಸ್ ಆಫ್ ಗೌರ್ನಮೆಂಟ್ ಕಂಪನೀಸ್ ಅಂತ ಇದೆ. ಗೌರ್ನಮೆಂಟ್ ಕಂಪನಿ 2 ಮೆರಿಟ್ ಬರಿಬೇಕು. ಇದೇ ನೀವು ಸಪ್ರೇಟಾಗಿ ಓದ್ಕೊಂಡಿರಲ್ಲ. 4 ಮಾರ್ಕ್ಸಿಗೆ ನಾನೇನು ಕ್ವಶನ್ಸ್ ಕೊಟ್ಟಿರ್ತೀನಿ ಅದರಲ್ಲೇ ಬರುತ್ತೆ. ನಾನು ನಿಮಗೆ 4 and 8 ಮಾರ್ಕ್ಸಿಗೆ ಓದ್ಕೊಳ್ಳೋದಕ್ಕೆ ಟೋಟಲ್ ಆಗಿ ಕೊಡೋದು ಕೇವಲ 15 ಕ್ವಶನ್ಸ್, 15 ಪ್ರಶ್ನೆಗಳನ್ನ ಮಾತ್ರ. ಅದರಲ್ಲೇ 2 ಮಾರ್ಕ್ಸು ಕವರ್ ಆಗುತ್ತೆ ಅಂದರೆ ನೀವು ಯೋಚನೆ ಮಾಡಿ. ಇಟ್ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಂಟಿಟಿ ಅಪಾರ್ಟ್ ಫ್ರಮ್ ದ ಗೌರ್ನಮೆಂಟ್. ಸೆಕೆಂಡ್ ಒನ್, ಇಟ್ ಎಂಜಾಯ್ಸ್ ಇಂಡಿಪೆಂಡೆನ್ಸ್ ಇನ್ ಟೇಕಿಂಗ್ ಡಿಸಿಷನ್ಸ್ ಇನ್ ದ ಇಂಟರೆಸ್ಟ್ ಆಫ್ ದ ಬಿಸ್ನೆಸ್. ಓಕೆನಾ. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಕುಕ್ಕೀಸ್ ಅಂತ ಕೇಳಿದ್ದಾರೆ. ಕುಕ್ಕೀಸ್ ಮೀನಿಂಗ್ನ ಬರೀಬೇಕು. ಎ ಕುಕ್ಕಿ ಈಸ್ ಇನ್ಫಾರ್ಮೇಷನ್ ದಟ್ ಎ ವೆಬ್ಸೈಟ್ ಪುಟ್ಸ್ ಆನ್ ಯುವರ್ ಹಾರ್ಡ್ ಡಿಸ್ಕ್ ಸೊ ದಟ್ ಇಟ್ ಕ್ಯಾನ್ ರಿಮೆಂಬರ್ಸ್ ಸಮಥಿಂಗ್ ಅಬೌಟ್ ಯು ಎಟ್ ಎ ಲೇಟರ್ ಟೈಮ್. ದಿಸ್ ಈಸ್ ಕಾಲ್ಡ್ ಕುಕ್ಕೀಸ್. ನೆಕ್ಸ್ಟ್ ಒನ್, ವಾಟ್ ಈಸ್ ಬಿಸ್ನೆಸ್ ಎಥಿಕ್ಸ್? ನೋಡಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್ ಚಾಪ್ಟ್ರಲ್ಲೇ ಈ ಕ್ವಶನ್ ಬಂದಿರೋವಂಥದ್ದು. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ಎಥಿಕ್ಸಿನ ಮೀನಿಂಗ್ನ ಕಲ್ತ್ಕೊಂಡು ಅದರ ಎಲಿಮೆಂಟ್ಸ್ 4 ಕಲ್ತ್ಕೊಬಿಟ್ರೆ 4 ಮಾರ್ಕ್ಸಿಗೂ ಇಂಪಾರ್ಟೆಂಟ್ ಇದು. ಬಿಸ್ನೆಸ್ ಎಥಿಕ್ಸ್ ಮೀನಿಂಗ್ ಕಲ್ತ್ಕೊಂಡು ಅದ್ರ 4 ಎಲಿಮೆಂಟ್ಸ್ ಕಲ್ತ್ಕೊಂಡ್ರೆ. ಓಕೆನಾ. ಸೊ ಅದು ಕೂಡ 4 ಮಾರ್ಕ್ಸಿನ ಕ್ವಶನಲ್ಲೇ ಬಂದಿರುವಂಥದ್ದು. ಈಗ ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳಿದ್ರೆ ಮೀನಿಂಗ್ ಏನು ಬರೀಬೇಕು? ಬಿಸ್ನೆಸ್ ಎಥಿಕ್ಸ್ ರೆಫರ್ಸ್ ಟು ದ ಸೋಷಿಯಲಿ ಡಿಟರ್ಮೈನ್ಡ್ ಮಾರಲ್ ಪ್ರಿನ್ಸಿಪಲ್ಸ್ ವಿಚ್ ಶುಡ್ ಗವರ್ನ್ ಬಿಸ್ನೆಸ್ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ಚಾರ್ಜಿಂಗ್ ಫೇರ್ ಪ್ರೈಸಸ್ ಟು ಕಸ್ಟಮರ್ಸ್, ಅರ್ನಿಂಗ್ ರೀಸನೇಬಲ್ ಪ್ರಾಫಿಟ್ಸ್. ದೀಸ್ ಆರ್ ಆಲ್ ದ ಬಿಸ್ನೆಸ್ ಎಥಿಕ್ಸ್ ಎಕ್ಸಾಂಪಲ್ಸ್. ಓಕೆನಾ. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಸ್ಟೇಜಸ್ ಇನ್ ದ ಫಾರ್ಮೇಷನ್ ಆಫ್ ಎ ಕಂಪನಿ. ಇದು ರಿಪೀಟ್ ಆಯಿತು ಮಕ್ಕಳೇ, ಮತ್ತೆ ರಿಪೀಟ್ ಆಯಿತು. ಸೊ ಗೊತ್ತಿದೆ ನಿಮಗೆ, ಪ್ರಮೋಷನ್ ಸ್ಟೇಜ್, ಇನ್ಕಾರ್ಪೊರೇಷನ್ ಸ್ಟೇಜ್, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಇದು 4 ಸ್ಟೇಜಸ್ಗಳಿದೆ. 4ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಆಯಿತು. ಓಕೆನಾ. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಡಿಬೆಂಚರ್ಸ್. ಈಗ ಯೋಚನೆ ಮಾಡಿ, 2025 ಆ್ಯನ್ಯುವಲ್ ಪೇಪರಲ್ಲಿ ಏನಿತ್ತು? ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಶೇರ್ಸ್ ಅಂತ ಕೇಳಿದರು. ಶೇರ್ಸಿನ 2 ಟೈಪ್ಸ್ ಯಾವುದು? ಈಕ್ವಿಟಿ ಶೇರ್ಸು, ಪ್ರಿಫರೆನ್ಸ್ ಶೇರ್ಸು. ಇಲ್ಲಿ ಯಾವ್ದು ಕೇಳಿದ್ದಾರೆ? ಡಿಬೆಂಚರ್ಸ್ ಕೇಳಿದ್ದಾರೆ. ಶೇರ್ಸು ಡಿಬೆಂಚರ್ಸು ಇಂಪಾರ್ಟೆಂಟ್ ಅಂತ ಆಯಿತು. ಡಿಬೆಂಚರ್ಸಿನ ಟೈಪ್ಸ್ ಯಾವುದು? ವೆರಿ ಈಸಿ. ಸೆಕ್ಯೂರ್ಡ್ ಡಿಬೆಂಚರ್, ಅನ್ಸೆಕ್ಯೂರ್ಡ್ ಡಿಬೆಂಚರ್. 2 ತಿಳ್ಕೊಂಡ್ರು ಸಾಕು. ಬೇಕಾದರೆ ರಿಜಿಸ್ಟರ್ಡು ಬೇರರು ನೆನ್ಪಿಟ್ಕೊಳ್ಳಿ. ಸೆಕ್ಯೂರ್ಡ್, ಅನ್ಸೆಕ್ಯೂರ್ಡ್ ಅಂತ ಬರೋದ್ರೆ ಆಯಿತು. ನೋಡಿದ್ರಾ, ಕ್ವಶನ್ಸ್ ಕ್ಯಾಲ್ಕುಲೇಷನ್ಸ್ ಗೊತ್ತಾಗ್ಬಿಡತ್ತೆ ಯಾವುದು ಇಂಪಾರ್ಟೆಂಟು ಅಂತ. ನೇಮ್ ಎನಿ 2 ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದ ಚಾಯ್ಸ್ ಆಫ್ ಎ ಸೋರ್ಸ್ ಆಫ್ ಎ ಫೈನಾನ್ಸ್ ಅಂತ ಹೇಳಿದ್ದಾರೆ. ನೀವು ಇವಾಗ ಒಂದು ಫೈನಾನ್ಸನ್ನು ಚಾಯ್ಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಫಿಕ್ಸ್ಡ್ ಕ್ಯಾಪಿಟಲ್ ಆಗಿರಬಹುದು, ವರ್ಕಿಂಗ್ ಕ್ಯಾಪಿಟಲ್ ಆಗಿರಬಹುದು. ಸೊ ಫ್ಯಾಕ್ಟರ್ ಯಾವುದು ಅಫೆಕ್ಟ್ ಮಾಡುತ್ತೆ ಅಂತ ಕೇಳಿದ್ರೆ ಯಾವುದಾದ್ರೂ 2 ಪಾಯಿಂಟನ್ನು ಬರೆದ್ರೆ ಸಾಕು. ನಾನಿಲ್ಲಿ 5 ಪಾಯಿಂಟ್ಸನ್ನು ಯಾಕೆ ಬರೆದಿದ್ದೀನಿ ಅಂತ ಹೇಳಿದ್ರೆ, ಇದು ಕೂಡ ಒನ್ ಆಫ್ ದ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. 4 ಮಾರ್ಕ್ಸಿಗೆ ಇದು ಇಂಪಾರ್ಟೆಂಟ್ ಟಾಪಿಕ್ಕೇ ಆಗಿರುತ್ತೆ. ನೀವು 4ರಲ್ಲಿ 4 ಪಾಯಿಂಟ್ ಓದ್ಕೊಂಡಿರ್ತೀರಿ, 2 ಮಾರ್ಕ್ಸಿಗೆ ಕೇಳಿದ್ರು 2 ಬರೀತೀರಿ ಅಷ್ಟೇ, ಸಿಂಪಲ್. ಕಾಸ್ಟ್ ಬರಿಬಹುದು, ರಿಸ್ಕ್ ಪ್ರೊಫೈಲ್ ಬರಿಬಹುದು, ಟ್ಯಾಕ್ಸ್ ಬೆನಿಫಿಟ್ಸ್ ಅಂತ ಬರಿಬಹುದು, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಈಸ್ ಅಂತ ಬರಿಬಹುದು, ಫಾರ್ಮ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ಲೀಗಲ್ ಸ್ಟೇಟಸ್ ಅಂತ ಕೂಡ ಬರಿಬಹುದು. ಓಕೆನಾ. ನೆಕ್ಸ್ಟು 25th ಕ್ವಶನು. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನು, ಬಟ್ ಈ ಸಲಕ್ಕೂ ಕೂಡ ತುಂಬ ಇಂಪಾರ್ಟೆಂಟು. ಕರೆಕ್ಟಾಗಿ ನೋಡ್ಕೊಳ್ಳಿ. IPR, ರೈಟ್ ಎನಿ 2 ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕೇಳಿದ್ದಾರೆ, ಅಥವಾ IPR ಅಂತ ಡೈರೆಕ್ಟಾಗಿ ಕೇಳಬಹುದು. ಟ್ರೇಡ್ ಮಾರ್ಕ್, ನಾವೆಲ್ಸು, ಪೊಯಮ್ಸ್, ಫಿಲ್ಮ್ಸ್, ಮ್ಯೂಸಿಕಲ್ ವರ್ಕ್ಸ್ ಅಂತ ಬರೀರಿ. ಓಕೆನಾ. ನೆಕ್ಸ್ಟು 26th ಲಾಸ್ಟ್ ಕ್ವಶನ್. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಸೂಟೇಬಲ್ ಫಾರ್ ಥ್ರೂ ವೆಂಡಿಂಗ್ ಮೆಷಿನ್ಸ್. ಆಟೋಮ್ಯಾಟಿಕ್ ವೆಂಡಿಂಗ್ ಮೆಷಿನ್ಸ್ ಏನು ಬರುತ್ತೆ, AVM, ಅದ್ರ ಮೂಲಕ ಸೇಲ್ ಮಾಡುವಂತಹ 2 ಟೈಪ್ಸ್ ಪ್ರಾಡಕ್ಟ್ಸ್ ಯಾವುದಾದ್ರೂ ಹೇಳಿ ಅಂತ ಕೇಳಿದ್ದಾರೆ. ನೀವು ಯಾವುದಾದ್ರೂ ಬರಿಬಹುದು. ಮಿಲ್ಕ್ ಬರಿಬಹುದು, ಚಾಕೊಲೇಟ್ಸ್ ಬರಿಬಹುದು, ನ್ಯೂಸ್ ಪೇಪರ್ಸ್ ಬರಿಬಹುದು, ಸಾಫ್ಟ್ ಡ್ರಿಂಕ್ಸ್ ಬರಿಬಹುದು, ಯಾವುದು ಕೂಡ ಬರಿಬಹುದು. ಓಕೆನಾ. ನೆಕ್ಸ್ಟು ಇದಾದ್ರ ಮೇಲೆ 2023-24 ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಏನಿದೆಯಲ್ಲ ಮಕ್ಕಳೇ, ಅದರಲ್ಲಿರುವಂತಹ ಕ್ವಶನ್ಸ್ಗಳನ್ನ ನೋಡೋಣ. 2024-25 ಮಾಡೆಲ್ ಕ್ವಶನ್ ಪೇಪರ್. ಓಕೆನಾ. ಇದು ನೋಡಿ 2024-25 ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ಪಾರ್ಟ್ ಬಿ ಯಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು ಇಷ್ಟು. ಬೇಕಾದರೆ ನೀವು ಇಲ್ಲೇ ಪಾಸ್ ಮಾಡಿ ಕ್ವಶನ್ಸ್ಗಳನ್ನೆಲ್ಲ ನೋಡ್ಕೊಳ್ಬಹುದು. ಸೊ ರಿಪೀಟ್ ಆಗ್ತಾ ಇದೆ. ಒನ್ಸ್ ಅಗೇನ್ ರಿಪೀಟ್ ಕ್ವಶನ್ಸ್ ಬರೋದೆಲ್ಲ ನೋಡ್ಕೊಳ್ಳಿ. ಮೆನ್ಷನ್ ಎನಿ 2 ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್ ಅಂತ ಕೇಳಿದ್ದಾರೆ. ಆನ್ಸರ್ ಗೊತ್ತಿದೆ, ಆಲ್ರೆಡಿ ರಿಪೀಟೆಡು. ನ್ಯಾಚುರಲ್ ಕಾಸಸ್, ಹ್ಯೂಮನ್ ಕಾಸಸ್, ಎಕನಾಮಿಕ್ ಕಾಸಸ್, ಅದರ್ ಕಾಸಸ್.
ಯಾವುದಾದ್ರೂ ಬರಿಬಹುದು. 2 ಡಿಫೈನ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳಿದರೆ ಜಾಯಿಂಟ್ ಸ್ಟಾಕ್ ಕಂಪನಿ ಮೀನಿಂಗ್ನ ಬರಿಬೇಕು. ಅಕಾರ್ಡಿಂಗ್ ಟು ದ ಡಿಫೈನ್ ಅಂತ ಕೇಳಿರೋದ್ರಿಂದ ಅಕಾರ್ಡಿಂಗ್ ಹಾಕಲೇಬೇಕು. ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ 2013 ಕಂಪನಿ ಮೀನ್ಸ್ ಎ ಕಂಪನಿ ಇನ್ಕಾರ್ಪೊರೇಟೆಡ್ ಅಂಡರ್ ದಿಸ್ ಆ್ಯಕ್ಟ್ ಆರ್ ಎನಿ ಆಫ್ ದ ಪ್ರೀವಿಯಸ್ ಕಂಪನಿ ಲಾಸ್ ಅಂತ ಬರಿಬೇಕು. ನೆಕ್ಸ್ಟ್ ಹಿಂದಿನ ಪೇಪರಲ್ಲಿ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನಿನ ಮೀನಿಂಗ್ ಕೇಳಿದ್ರು. ಇಲ್ಲಿ 2 ಮೆರಿಟನ್ನು ಕೇಳಿದರೆ. ಸ್ಟೇಟ್ ಎನಿ 2 ಮೆರಿಟ್ಸ್ ಆಫ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಅಂತ ಕೇಳಿದರೆ. ಮೆರಿಟ್ಸ್ ದೇ ಆರ್ ಫ್ರೀ ಫ್ರಮ್ ಅನ್ಡಿಸೈರಬಲ್ ಗವರ್ನಮೆಂಟ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್. ದೇ ಆರ್ ವ್ಯಾಲ್ಯೂಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ನೇಷನ್ ಅಂತ ಬರೀರಿ. ನೆಕ್ಸ್ಟ್ ಒನ್ ಸ್ಟೇಟ್ ಎನಿ 2 ರಿಸೋರ್ಸಸ್ ರಿಕ್ವೈರ್ಡ್ ಫಾರ್ ದ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆಫ್ ಇ ಬಿಸ್ನೆಸ್ಸು. ನೀವು ಎಲೆಕ್ಟ್ರಾನಿಕ್ ಬಿಸ್ನೆಸ್ಸು, ಇ ಬಿಸ್ನೆಸ್ಸು, ಆನ್ಲೈನ್ ಮಾಡುವಂಥ ಬಿಸ್ನೆಸ್ಸಿಗೆ ಇಂಪಾರ್ಟೆಂಟ್ 2 ರಿಸೋರ್ಸ್ ರಿಕ್ವೈರ್ಡ್ ಯಾವುದ್ಯಾವುದಿದೆ ಅಂತ ಹೇಳ್ಕೊಂಡು ಹೇಳಬೇಕು. ಮೇಯ್ನ್ ಆಗಿ ಇಂಟರ್ನೆಟ್ ಬೇಕೇ ಬೇಕು. ಈ ಬಿಸ್ನೆಸ್ ಮಾಡೋದಕ್ಕೆ ಇಂಟರ್ನೆಟ್ ಬೇಕೇ ಬೇಕು, ಕಂಪ್ಯೂಟರ್ ಸಿಸ್ಟಮ್ ಬೇಕೇ ಬೇಕು. ಇದೆರಡು ಪಾಯಿಂಟನ್ನೇ ಬರಿಬಹುದು. ಇದ್ರ ಜೊತೆಗೆ ವೆಬ್ಸೈಟು, ಮನಿ, ಮೆನ್ ಆ್ಯಂಡ್ ಮಷೀನ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಸೊ ಇದು ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಒನ್ ವಾಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಅಂತ ಕೇಳಿದ್ದಾರೆ. ಅಲ್ಲಿ ಹಿಂದಿನ ಪೇಪರಲ್ಲಿ ಬಿಸ್ನೆಸ್ ಎಥಿಕ್ಸ್ ಮೀನಿಂಗ್ನ ಕೇಳಿದ್ರು, ನೆನಪಿದೆಯಾ? ಅದು ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದೇ ಚಾಪ್ಟರು, ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ರೆಫರ್ಸ್ ಟು ದ ಇಟ್ಸ್ ಆಬ್ಲಿಗೇಷನ್ ಟು ಟೇಕ್ ದೋಸ್ ಡಿಸಿಷನ್ಸ್ ಆ್ಯಂಡ್ ಪರ್ಫಾರ್ಮ್ ದೋಸ್ ಆ್ಯಕ್ಷನ್ಸ್ ವಿಚ್ ಆರ್ ಡಿಸೈರಬಲ್ ಇನ್ ಟರ್ಮ್ಸ್ ಆಫ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅವರ್ ಸೊಸೈಟಿ ಅಂತ ಬರೀರಿ. ನೆಕ್ಸ್ಟ್ ಕ್ವಶನ್ನು ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್ ಕೇಳಿದ್ದಾರೆ. ಈ ಹಿಂದಿನ ಒಂದು ಪೇಪರಲ್ಲಿ ಸ್ಟೇಜಸ್ ಆಫ್ ಎ ಇನ್ಕಾರ್ಪೊರೇಷನ್ ಸ್ಟೇಜ್ ಏನಿದೆ, ಪ್ರಮೋಷನ್ನು, ಇನ್ಕಾರ್ಪೊರೇಷನ್ ಸ್ಟೇಜು, ಆ ಸ್ಟೇಜಸ್ ಆಫ್ ಎ ಕಂಪನಿಯನ್ನು ಓದ್ಕೊಂಡಿದ್ರಿ. ಅದೇ ಚಾಪ್ಟರಿನ ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್ ಕೇಳಿದರೆ. 2 ಫಂಕ್ಷನ್ಸ್ ಬರೆದ್ರೆ ಸಾಕು. ನಾನಿಲ್ಲಿ ಟೋಟಲ್ ಆಗಿ ಬರೆದಿರುವಂಥ ಫಂಕ್ಷನ್ಸು ಟೋಟಲ್ 6 ಇದೆ. ಈ 6ಅಲ್ಲಿ ಯಾವುದಾದ್ರೂ 2ನ ಕಲ್ತ್ಕೊಳ್ಳಿ. ಯಾಕೆ 6 ಬರೆದಿದ್ದೀನಿ ಅಂತ ಹೇಳಿದ್ರೆ ಇದು ಕೂಡ 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ನು. ಅದಕ್ಕಾಗಿ 4 ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿ ಮಕ್ಕಳು, ಈಸಿ ಆಗುತ್ತೆ ಅಂತ. ಐಡೆಂಟಿಫಿಕೇಷನ್ ಆಫ್ ಬಿಸ್ನೆಸ್ ಅಪಾರ್ಚುನಿಟಿ, ಇದು ಕೂಡ ಫಂಕ್ಷನ್ ಆಫ್ ಪ್ರಮೋಟರ್. ಫೀಸಿಬಿಲಿಟಿ ಸ್ಟಡೀಸ್, ನೇಮ್ ಅಪ್ರೂವಲ್, ಫಿಕ್ಸಿಂಗ್ ಅಪ್ ಸಿಗ್ನೇಟರೀಸ್ ಟು ದ MOA. MOA ಅಂತ ಹೇಳಿದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಅಪಾಯಿಂಟ್ಮೆಂಟ್ ಆಫ್ ಪ್ರೊಫೆಷನಲ್ಸ್, ಪ್ರಿಪರೇಷನ್ ಆಫ್ ನೆಸೆಸರಿ ಡಾಕ್ಯುಮೆಂಟ್ಸ್. ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್. ನೆಕ್ಸ್ಟ್ ಒನ್ ಕೇಳಿರುವಂಥದ್ದು ನೇಮ್ ದ ಟೈಪ್ಸ್ ಆಫ್ ಶೇರ್ಸ್ ಜನರಲಿ ಇಶ್ಯೂಡ್ ಬೈ ದ ಕಂಪನೀಸ್. ರಿಪೀಟ್ ಆಯ್ತಿದ್ದು. ಟೈಪ್ಸ್ ಆಫ್ ಶೇರ್ಸ್ ಗೊತ್ತಿದೆ ನಿಮಗೆ, ಈಕ್ವಿಟಿ ಶೇರ್ಸು, ಪ್ರಿಫರೆನ್ಸ್ ಶೇರ್ಸು. ರಿಪೀಟ್ ಕ್ವಶನು. ಹೂ ಆರ್ ದ ಪಾರ್ಟೀಸ್ ಇನ್ ಎ ಲೀಸ್ ಕಾಂಟ್ರಾಕ್ಟ್. ಲೀಸ್ ಕಾಂಟ್ರಾಕ್ಟಲ್ಲಿ ಬರುವಂತಹ ಪಾರ್ಟೀಸ್ಗಳು ಯಾರ್ಯಾರು? ಲೆಸ್ಸಾರ್, ಲೆಸ್ಸಿ. ಇದು ಮೋಸ್ಟ್ ರಿಪೀಟೆಡ್. ಇನ್ನೊಂದು ಪೇಪರಲ್ಲಿ ಮತ್ತೆ ಬಂದಿದೆ ಲೆಸ್ಸಾರ್, ಲೆಸ್ಸಿ. ಗಿವ್ ದ ಮೀನಿಂಗ್ ಆಫ್ ಎಂಟರ್ಪ್ರಿನರ್ಶಿಪ್. ರಿಪೀಟ್ ಆಯಿತು, ಆಲ್ರೆಡಿ ಗೊತ್ತಿದೆ, ಮತ್ತೆ ಹೇಳೋದು ಬೇಡ ಅಲ್ಲ ನಿಮಗೆ ಆನ್ಸರು. ಸೊ ಒಂದ್ಸಲ ಬೇಕಾದರೂ ಪಾಸ್ ಮಾಡಿ ಬರ್ಕೊಳ್ಳಿ, ಆಲ್ರೆಡಿ ಹೇಳಿರುವಂತಹ ಟಾಪಿಕ್ಕೇ ಇದು. ನೆಕ್ಸ್ಟು ಈ ಪೇಪರಲ್ಲಿ ಲಾಸ್ಟ್ ಒನ್ ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಇಟಿನರೆಂಟ್ ರಿಟೇಲರ್ಸ್ ಕಾಮನ್ಲಿ ಸೀನ್ ಇನ್ ಇಂಡಿಯಾ ಅಂತ ಇದೆ. ಇಂಡಿಯಾದಲ್ಲಿ ಕಾಣುವಂತಹ ಇಟಿನರೆಂಟ್ ರಿಟೇಲರ್ಸ್ ಯಾರ್ಯಾರು? ಮಾರ್ಕೆಟ್ ಟ್ರೇಡರ್ಸ್ ಆಗಿರಬಹುದು, ಸ್ಟ್ರೀಟ್ ಟ್ರೇಡರ್ಸ್ ಆಗಿರಬಹುದು, ಬರೀಬಹುದು. ನಿಮಗೆ ನೆನಪಿರುತ್ತೆ ಅಂತ ಹೇಳಿದ್ರೆ ಪೆಡ್ಲರ್ಸು, ಚೀಪ್ ಜಾಕ್ಸು ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಬಟ್ ಇದು 2 ಪಾಯಿಂಟ್ ಈಸಿಯಾಗಿ ನೆನಪಿರುತ್ತೆ. ಮಾರ್ಕೆಟ್ ಟ್ರೇಡರ್ಸು, ಸ್ಟ್ರೀಟ್ ಟ್ರೇಡರ್ಸು. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಪಾರ್ಟ್ ಬಿ ಅಲ್ಲಿ ಇರುವಂಥ ಕ್ವಶನು ವಾಟ್ ಈಸ್ ಬಿಸ್ನೆಸ್ ರಿಸ್ಕು. ರಿಪೀಟ್ ಆಗಿದೆ, ಮತ್ತೆ ನಾ ಹೇಳಲ್ಲ. ಡಿಫೈನ್ ಪಾರ್ಟ್ನರ್ಶಿಪ್ ಇದೆ. ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಡಿಫೈನ್ಸ್ ಪಾರ್ಟ್ನರ್ಶಿಪ್ ಆಸ್ ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂತ ಬರಿಬೇಕು. ನೆಕ್ಸ್ಟ್ ಒನ್ ರೈಟ್ ಎನಿ 2 ಫೀಚರ್ಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಕೇಳಿದರೆ. ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸಸ್, ಫಾರಿನ್ ಕೊಲಾಬರೇಷನ್, ಒನ್ ಆಫ್ ದ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ನೆಕ್ಸ್ಟ್ ಒನ್ ಆನ್ಲೈನ್ ಟ್ರೇಡಿಂಗಲ್ಲಿ ನಿಮಗೆ ಯಾವಾಗ ಪೇಮೆಂಟ್ ಮೆಕ್ಯಾನಿಸಮ್ ಕೇಳಿದರು, ಇಲ್ಲಿ ಸ್ಟೆಪ್ಸ್ ಕೇಳಿದ್ದಾರೆ. ಆನ್ಲೈನ್ ಟ್ರೇಡಿಂಗಿನ ಸ್ಟೆಪ್ಸು ದ ಪ್ರೀ ಪರ್ಚೇಸ್, ದ ಪರ್ಚೇಸ್, ದ ಡೆಲಿವರಿ ಸ್ಟೇಜ್ ಅಂತ ಬರೀರಿ. ನೆಕ್ಸ್ಟ್ ಒನ್ ಮೆನ್ಷನ್ ಎನಿ 2 ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಕಸ್ಟಮರ್ಸು. ಇದು ಆಲ್ರೆಡಿ ಆಗೋಗಿದೆ ಮಕ್ಕಳೇ. ಕಸ್ಟಮರ್ಸ್ ಅಂದರೂ ಒಂದೇ, ಕನ್ಸ್ಯೂಮರ್ಸ್ ಅಂತ ಹೇಳಿದ್ರು ಒಂದೇ. ನಾನಲ್ಲಿ ಇನ್ನೂ ಈಸಿ ಪಾಯಿಂಟೇ ಕೊಟ್ಟಿದ್ದೀನಿ ಆ ಪೇಪರಲ್ಲಿ. ರೈಟ್ ಕ್ವಾಲಿಟಿ ಆಫ್ ಪ್ರಾಡಕ್ಟು, ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಡಕ್ಟು ಕೊಟ್ಟಿದ್ದೀನಲ್ವಾ. ಸೊ ಅದೇ ಈಸಿ ಇದೆ, ಅದೇ ಟಾಪಿಕ್ಕು, ಮತ್ತೆ ನಾನು ಹೇಳಲ್ಲ. ಸೊ ಹಿಂದೆ ಇದೆ ವಿಡಿಯೋದಲ್ಲಿ. ಮೆನ್ಷನ್ ಎನಿ ಆಯಿತು. ವಾಟ್ ಈಸ್ ಪ್ರಾಸ್ಪೆಕ್ಟಸ್? ಇವಾಗ ಪ್ರಾಸ್ಪೆಕ್ಟಸ್ ಮೀನಿಂಗ್ನ ಬರೀಬೇಕು. ಪ್ರಾಸ್ಪೆಕ್ಟ್ಸ್ ಅಂತ ಹೇಳಿದ್ರೆ ಪ್ರಾಸ್ಪೆಕ್ಟಸ್ ಈಸ್ ಆ್ಯನ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಅಪ್ಲೈ ಫಾರ್ ಶೇರ್ಸ್ ಆರ್ ಡಿಬೆಂಚರ್ಸ್ ಆಫ್ ದ ಕಂಪನಿ. ಓಕೆನಾ. ನೆಕ್ಸ್ಟು ರೈಟ್ ಎನಿ 2 ಅಡ್ವಾಂಟೇಜಸ್ ಆಫ್ ರೀಟೈನ್ಡ್ ಅರ್ನಿಂಗ್ಸ್ ಅಂತ ಕೇಳಿದ್ದಾರೆ. ಕ್ವಶನ್ ಏನು ಕೇಳಿದ್ದಾರೆ? ರೀಟೈನ್ಡ್ ಅರ್ನಿಂಗ್ಸಿನ 2 ಅಡ್ವಾಂಟೇಜಸ್ ಕೇಳಿದ್ದಾರೆ. ಇಟ್ ಈಸ್ ಪರ್ಮನೆಂಟ್ ಸೋರ್ಸ್ ಆಫ್ ಫಂಡ್ಸ್ ಅವೈಲಬಲ್ ಟು ಆ್ಯನ್ ಆರ್ಗನೈಸೇಷನ್. ಇಟ್ ಹೆಲ್ಪ್ಸ್ ದ ಬಿಸ್ನೆಸ್ ಟು ಅಬ್ಸರ್ವ್ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್. ಓಕೆನಾ. ನೆಕ್ಸ್ಟ್ ಒನ್ ಸ್ಟೇಟ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಚಾಯ್ಸ್ ಆಫ್ ಸೋರ್ಸ್ ಆಫ್ ಬಿಸ್ನೆಸ್ ಅಂತ ಕೇಳಿದರೆ. ಇದು ರಿಪೀಟ್ ಆಗಿದೆ, ಮತ್ತೆ ನಾನು ಹೇಳಲ್ಲ. ಈಗಷ್ಟೇ ನಾನು ಹೇಳಿದ್ನಲ್ಲ, ಇದೇ ಟಾಪಿಕ್ಕು.
ಸೋರ್ಸ್ ಆಫ್ ಫೈನಾನ್ಸ್ ಏನಿದೆ ಇದೇ ಟಾಪಿಕ್ಕು, ಇದರಲ್ಲೇ 2 ಪಾಯಿಂಟನ್ನು ಬರೆದ್ರಾಯಿತು, ಮತ್ತೆ ರಿಪೀಟ್ ಮಾಡೋದು ಬೇಡ ಅದು. ಓಕೆನಾ. ನೆಕ್ಸ್ಟು ಎಗೈನು ವಾಟ್ ಈಸ್ ಎಂಟ್ರಪ್ರಿನರ್ಶಿಪ್ಪು, ಮತ್ತೆ ನಾನು ರಿಪೀಟ್ ಮಾಡಲ್ಲ. ಸೊ ಬಂದಿದೆ AVM ಮುಖಾಂತರ ಸೇಲ್ ಮಾಡುವಂಥ ಪ್ರಾಡಕ್ಟ್ಸು, ಇದು ಕೂಡ ರಿಪೀಟ್ ಆಗಿದೆ. ಈಗಷ್ಟೇ ಹೇಳೋದ್ನಲ್ಲ AVM ಅಂದರೆ ನೋಡಿ, ಇವಾಗ ನಿಮಗೊಂದು ಐಡಿಯಾ ಬಂತು. ನೀವೀಗ 20 ಮಿನಿಟ್ಸ್ವರೆಗೂ ವೀಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿದರೆ ಎಷ್ಟು ಟಾಪಿಕ್ ನಿಮಗೆ ರಿಪೀಟ್ ಸಿಕ್ತು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾವುದಾದ್ರು ಒಂದು ವೀಡಿಯೋನ ವಾಚ್ ಮಾಡ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ಕೊಂಡು ಫ್ರೆಂಡ್ಸ್ಗಳಿಗೂ ಹೇಳಿ ಮಕ್ಕಳೇ. ಓಕೆನಾ. ಇದಿಷ್ಟು ಆಯಿತು ನೋಡಿದ್ರೆ. ಇಲ್ಲಿಗೆ ನಾನು 4 ಪೇಪರ್ ಕವರ್ ಮಾಡಿದೆ. ಈಗ ಲಾಸ್ಟ್ ಇನ್ನೊಂದು ಪೇಪರ್ ಇದೆ. ಸೊ 2023 ಪೇಪರ್ ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯೋಚನೆ ಮಾಡಿ, ನೀವೇನಾದರೂ ಕರೆಕ್ಟಾಗಿ ಓದ್ಕೊಂಡ್ರೆ ಗುಡ್ ಸ್ಕೋರನ್ನೇ ಮಾಡಬಹುದು. ಓಕೆನಾ. ಇಲ್ಲಿ ಫಸ್ಟ್ ಒನ್ನು ವಾಟ್ ಈಸ್ ಆಕ್ಸಿಲರೀಸ್ ಟು ಟ್ರೇಡ್ ಅಂತ ಕೇಳಿದ್ದಾರೆ. ಆಕ್ಸಿಲರೀಸ್ ಟು ಟ್ರೇಡ್ ಟೈಪ್ಸ್ ಕೇಳಿದ್ದಾರೆ, ಮೀನಿಂಗ್ ಅಲ್ಲ ಟೈಪ್ಸ್ ಕೇಳಿದ್ದಾರೆ. ಯಾವುದಾದ್ರು ಬರೀತೀರಿ? ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ 2023 ಪೇಪರ್ ಇದು. ಕಂಪೇರ್ ಸ್ಲೀಪಿಂಗ್ ಪಾರ್ಟ್ನರ್ ವಿತ್ ಪಾರ್ಟ್ನರ್ ಬೈ ಎಸ್ಟೋಪೆಲ್ ಅಂತ ಕೇಳಿದ್ದಾರೆ. ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳಿದರೆ ಪಾರ್ಟ್ನರ್ಸ್ ಹೂ ಡು ನಾಟ್ ಪಾರ್ಟಿಸಿಪೇಟ್ ಇನ್ ದ ಡೇ ಟು ಡೇ ಆಕ್ಟಿವಿಟೀಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ನೋನ್ ಆ್ಯಸ್ ಸ್ಲೀಪಿಂಗ್ ಪಾರ್ಟ್ನರ್. ಪಾರ್ಟ್ನರ್ ಬೈ ಎಸ್ಟೋಪೆಲ್ ಅಂತ ಹೇಳಿದ್ರೆ ದ ಪರ್ಸನ್ ಹೂ ಫಾಲ್ಸ್ಲಿ ರೆಪ್ರೆಸೆಂಟ್ಸ್ ಹಿಮ್ಸೆಲ್ಫ್ ಆ್ಯಸ್ ಎ ಪಾರ್ಟ್ನರ್ ಈಸ್ ನೋನ್ ಆ್ಯಸ್ ಪಾರ್ಟ್ನರ್ ಬೈ ಎಸ್ಟೋಪೆಲ್. ನೆಕ್ಸ್ಟು ಟು ಡಿಮೆರಿಟ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಹೇಳಿದ್ದಾರೆ. ರಿಪೀಟ್ ಆಗಿರುವಂತಹ ಟಾಪಿಕ್ಕು, ನಾನು ಮತ್ತೆ ಇನ್ನೊಂದ್ಸಲ ಹೇಳಲ್ಲ. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸಿನ ಒಂದು ಡಿಮೆರಿಟ್ ಏನಿದೆ ಸ್ವಲ್ಪ ಶಾರ್ಟ್ ಆಗಿ ಬರೀರಿ, ಇಷ್ಟು ಲಾಂಗ್ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಲಾಂಗ್ ಆನ್ಸರ್ ಇದೆ, ನೀವು ಸ್ವಲ್ಪ ಶಾರ್ಟ್ ಬರೀಬಹುದು. ಓಕೆನಾ. ನೆಕ್ಸ್ಟ್ ಒನ್ ನೇಮ್ ಎನಿ 2 ಟೈಪ್ಸ್ ಆಫ್ ಪೋಸ್ಟಲ್ ಸರ್ವೀಸಸ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟು. ಮೇಲ್ ಸರ್ವೀಸಸ್ಸು, ಫೈನಾನ್ಷಿಯಲ್ ಸರ್ವೀಸಸ್. ಮೇಲ್ ಸರ್ವೀಸಸ್ಸು, ಫೈನಾನ್ಷಿಯಲ್ ಸರ್ವೀಸಸ್ಸು. ನೆಕ್ಸ್ಟು ಕುಕ್ಕೀಸ್ ಮೀನಿಂಗ್ ಕೇಳಿದ್ದಾರೆ. ಗಿವ್ ದ ಮೀನಿಂಗ್ ಆಫ್ ಕುಕ್ಕೀಸ್ ಕೇಳಿದ್ದಾರೆ. ಆಲ್ರೆಡಿ ಕುಕ್ಕೀಸ್ ಮೀನಿಂಗ್ ಹೇಳಿದ್ದೀನಿ. ಸ್ಟೇಟ್ ಎನಿ 2 ಆರ್ಗ್ಯುಮೆಂಟ್ಸ್ ಎಗೇನೆಸ್ಟ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ಸು. ಫಾರ್ ಮತ್ತು ಎಗೇನೆಸ್ಟ್ ಪಾಯಿಂಟ್ ಎರಡೂ ಕೂಡ ಇದೆ. ಇಲ್ಲಿ ನೀವೇನು ಮಾಡಿ, ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಗೇನೆಸ್ಟ್ ಕೇಳಿರೋದಲ್ಲ, ಆರ್ಗ್ಯುಮೆಂಟ್ಸ್ ಎಗೇನೆಸ್ಟ್ ಕೇಳಿರೋದ್ರಿಂದ ಬರ್ಡನ್ ಆನ್ ಕನ್ಸ್ಯೂಮರ್ಸು, ವೈಲೇಷನ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಅಂತ ಬರೀರಿ. ನೆಕ್ಸ್ಟು ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ MOA ಆ್ಯಂಡ್ AOA ಕೇಳಿದ್ದಾರೆ. ಮಕ್ಕಳೇ ಇಲ್ಲಿ MOA ಮತ್ತು AOA ಡಿಫ್ರೆನ್ಸು ನೀವು 2 4 ಪಾಯಿಂಟ್ಸ್ ಕಲ್ತ್ಕೊಂಡಿರಬೇಕು. ಯಾಕಂತ ಹೇಳಿದ್ರೆ ಇದು 4 ಮಾರ್ಕ್ಸಿಗೂ ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಬೈ ಚಾನ್ಸ್ ಅಲ್ಲೇನಾದರೂ ಬೇರೆ ಟಾಪಿಕ್ ಕೇಳಿ ನಿಮಗೆ ಅದು 2 ಮಾರ್ಕ್ಸಿಗೆ ಬಂದರೆ 2 ಪಾಯಿಂಟ್ ಬರೋದ್ರೆ ಆಯಿತು. ಓಕೆ ಅಲ್ವಾ. ಇಲ್ಲಿ 2 ಡಿಫ್ರೆನ್ಸನ್ನ ಬರೀಬೇಕು. MOA ಡಿಫೈನ್ ದ ರಿಲೇಷನ್ಶಿಪ್ ಆಫ್ ದ ಕಂಪನಿ ಆ್ಯಂಡ್ ಔಟ್ಸೈಡರ್ಸ್. AOA ಡಿಫೈನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕಂಪನಿ ಆ್ಯಂಡ್ ಇಟ್ಸ್ ಮೆಂಬರ್ಸು. ಇನ್ನೊಂದು ಪಾಯಿಂಟು, MOA ಕಂಟೈನ್ಸ್ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಕಂಪನಿ. AOA ಕಂಟೈನ್ಸ್ ರೂಲ್ಸ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಕಂಟೈನ್ಡ್ ಇನ್ ದ MOA ಅಂತ ಬರಿಬೇಕು. ನೆಕ್ಸ್ಟು ಪಾರ್ಟೀಸ್ ಟು ಎ ಲೀಸ್ ಕಾಂಟ್ರಾಕ್ಟ್, ಇದು ರಿಪೀಟ್ ಆಗಿದೆ. ಇದು ಕೂಡ ಆಲ್ರೆಡಿ ಹೇಳಿದ್ದೀನಿ. ಲೆಸ್ಸಾರು ಲೆಸ್ಸಿ ರಿಪೀಟ್ ಆಗಿರುವಂತಹ ಕ್ವಶನು, ಲೆಸ್ಸಾರ್ ಮತ್ತು ಲೆಸ್ಸಿ. ನೆಕ್ಸ್ಟು ಈ ಒಂದು ಟಾಪಿಕ್ ಏನು ಬೇಡ, ವಿಲೇಜ್ ಇಂಡಸ್ಟ್ರೀಸ್ ಬೇಡ. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಕಾಮನ್ಲಿ ಸಿ ಇನ್ ಅವರ್ ಕಂಟ್ರಿ, ಇದು ಕೂಡ ರಿಪೀಟ್ ಆಗಿದೆ. ಯಾರ್ಯಾರು ಬರ್ತಾರೆ ಅಂತ ಹೇಳ್ಕೊಂಡು. ಫಿಕ್ಸ್ಡ್ ಶಾಪು, ಇಟಿನರೆಂಟು, ಅಲ್ಲಿ ಇಟಿನರೆಂಟ್ ಕೇಳಿದರು, ಇಲ್ಲಿ ಫಿಕ್ಸ್ಡ್ ಶಾಪು. 2ರಲ್ಲಿ ಒಂದು ಗ್ಯಾರಂಟಿ ಅನ್ನೋದು ನಿಮಗೆ ಗೊತ್ತಾಯಿತು. ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಯಾರ್ಯಾರು ಅಂತ ಹೇಳಿದ್ರೆ ಒಂದು ಜನರಲ್ ಸ್ಟೋರ್ಸು, ಇನ್ನೊಂದು ಸ್ಪೆಷಾಲಿಟಿ ಶಾಪ್ಸ್ ಅಂತ ಬರೀರಿ. ನೆಕ್ಸ್ಟ್ ಒಂದು ಸ್ಟೇಟ್ ಎನಿ 2 ರೀಸನ್ಸ್ ಫಾರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಸು. ನೀವು ಯಾಕೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಮಾಡಬೇಕು, ನಿಮ್ಮ ಕಂಟ್ರಿಯನ್ನು ಕ್ರಾಸ್ ಮಾಡಿ ಯಾಕೆ ನೀವು ಗ್ಲೋಬಲಿ ನಿಮ್ಮ ಬಿಸ್ನೆಸ್ಸನ್ನು ಮಾಡಬೇಕು ಅನ್ನೋದಕ್ಕೆ 2 ರೀಸನ್ ಕೊಡಿ ಅಂತ ಹೇಳಿದ್ದಾರೆ. ಒಂದು ಟು ಅರ್ನ್ ಮೋರ್ ಪ್ರಾಫಿಟ್ಟು, ಮತ್ತು ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ಬೇರೆ ಬೇರೆ ಕಂಟ್ರಿಯ ಟೆಕ್ನಾಲಜಿ ನಮಗೆ ಸಿಗುತ್ತೆ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಅನ್ನೋ ಪಾಯಿಂಟನ್ನು ತಗೊಳ್ಬೋದು. ಸೊ ಇಲ್ಲಿಗೆ 5 ಪೇಪರ್ಸ್ನ ನಾನು 2 ಮಾರ್ಕ್ಸಿಗೆ ಕವರ್ ಮಾಡಿದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿರುವಂತಹ ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸಿನ ಕ್ವಶನ್ಸ್ ಯಾವುದು ಅನ್ನೋದು ಗೊತ್ತಾಗಿರುತ್ತೆ. ಸೊ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು, 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು, ಇಫ್ ಪಾಸಿಬಲ್ ಓನ್ಲಿ ಆನ್ಸರ್ನ ಕೊಡ್ತೀನಿ. ಇನ್ನೂ ಸಾಕಷ್ಟು ವಿಷಯಗಳನ್ನ, ಸಬ್ಜೆಕ್ಟ್ಗಳನ್ನ ನಿಮಗೆ ಹೇಳ್ಕೊಡ್ಬೇಕಾಗಿರೋದ್ರಿಂದ ಅಥವಾ ಐಡಿಯಾ ಕೊಡಬೇಕಾಗಿರೋದ್ರಿಂದ 4 ಮಾರ್ಕ್ಸು 8 ಮಾರ್ಕ್ಸಿಗೆ ಕ್ವಶನ್ಸ್ ಅಂತೂ ಗ್ಯಾರಂಟಿ ಕೊಡ್ತೀನಿ. ಆನ್ಸರ್ಸ್ನ ನೀವು ಓದ್ಕೊಳ್ಬೇಕು, ನಿಮ್ಮ ಹತ್ರ ಸೋರ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡಿಬಿಡಿ. ಎಕ್ಸಾಮ್ ಹತ್ರ ಬರ್ತಾ ಇದೆ, ನೀಟಾಗಿ ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ರೀತಿ ಪ್ರಿಪೇರ್ ಆಗಿ ಗುಡ್ ಸ್ಕೋರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.